ಹೇಳ್ಕೊಳ್ತಾ ಇದ್ದಾರೆ. ನನಗೆ ಒಂದು ಸಣ್ಣ ಭಯ ಮತ್ತೆ ಆತಂಕ ಮತ್ತೆ ಖುಷಿ ಕೂಡ ಆಗ್ತದೆ. ಯಾಕೆ ಗೊತ್ತಾ, ನಾವಿಬ್ರು 3 ಜನ ಸೇರಿದ್ವಿ, ಏನೋ ವಾಸಿ ಏನೋ ವಿಷಯ ಬರುತ್ತೆ. ಅಂತಂದ್ರೆ 50ರಿಂದ 60 ಜನಕ್ಕೆ ಹೇಳ್ಕೊಡ್ತಾರೆ ಅಂದ್ರೆ ನಿಜಕ್ಕೂ ಅದ್ಭುತವಾದ ಪ್ರತಿಭೆ ಇರಬೇಕು. ಅವ್ರ ಅಮ್ಮ ಬರೀ ಜೋರಾದ ಚಪ್ಪಾಳೆ. ನಮ್ಮ ಮತ್ತೊಬ್ಬರು ಪ್ರತಿಭೆ ಬಹಳ ಸುಮಧುರವಾದಂತ ಗಾಯನದಿಂದ ನಮ್ಮವರು ಅವರನ್ನು ನೋಡಿದಾಗ ನನಗೆ SPB ಅವರು ಹಾಕೊಂಡ ಕಲೆ ಆಗಿ PV ಶ್ರೀನಿವಾಸ್ ಅವರು ಹಾಕೊಂಡ್ರೆ ಅಷ್ಟು ಸುಮಧುರವಾದಂತಹ ಒಂದು ಗಾಯನವನ್ನು ಆಡುವಂಥದ್ದು. ಡಾಕ್ಟರ್ ಮುರಳೀಧರ್ ಸರ್ ವೃತ್ತಿಯಲ್ಲಿ ನಿರ್ದಿಷ್ಟಾದರೂ ಕೂಡ ಅದ್ಭುತವಾದಂತಹ ಕಂಠಸಿರಿಯನ್ನು ಹೊಂದಿದವರು. ಅಷ್ಟೇ ಅಲ್ಲದೆ ಅವರು ಹವ್ಯಾಸಿ ವೈಲ್ಡ್ ಫೋಟೋಗ್ರಾಫರ್. ಬನ್ನಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ನಮ್ಮ ಡಾಕ್ಟರ್ ಮುರಳೀಧರ್ ಸರ್. ಬರ್ತೀನಿ, ಏನೆಲ್ಲೋ ಗೊತ್ತಿಲ್ಲ. ಒಂದು ಗಾದ ಇದ್ದೇವೆ, ಆಡು ಮುಟ್ಟದ ಸೊಪ್ಪಿಲ್ಲ, ನೀರಿಗೆ ತಿಳಿದಿರೋ ವಿದ್ಯೆನೇ ಇಲ್ಲ. ಸೊ ಅಂತಹ ನಮ್ಮ ನೆಚ್ಚಿನ ಗುಡ್ ಎಂಟರ್ಟೈನರ್. ಸೊ ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ. ಈಗ ಬಹಳ ಹೆಮ್ಮೆಯಿಂದ ಪರಿಚಯ ಮಾಡ್ಕೊಳ್ತೀನಿ. ಯಾಕೆ ಗೊತ್ತಾ, ನಮ್ಮ ಕಣ್ಮುಂದೆ ಬೆಳೆದಂತ ಹುಡುಗರು ನಂದಿ ನಂದಿ ಅಂತ ಇದ್ದವ್ರು ನಾವು. ಈಗ ನಂದಿ ರೇಣುಕುಮಾರ್ ಅವರೇ ಬನ್ನಿ ಅನ್ನುವಷ್ಟು ಮಟ್ಟಿಗೆ ಬೆಳೆದಿರುವಂತಹ ಹುಡುಗರು ದಾಸವನ್ನು ಮಾಡ್ತಿದ್ದಾರೆ. ಹಾಗೆಯೇ ಬಹಳ ಒಳ್ಳೆಯ ಡ್ಯಾನ್ಸ್, ಒಳ್ಳೆಯ ಗಾಯಕ ಕೂಡ. ಬಹಳ ಹೆಮ್ಮೆಯಿಂದ ನಾನು ಈ ಮಗುವನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಬರೀ ನಂದಿ ರೇಣುಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆ ಕೊಡ್ತಾರೆ ಆಗ್ಬಿಟ್ಟು ರೇಣುಕುಮಾರ್ ಅವರಿಂದ. ಓಕೆ, ಬಹಳ ಸಂತೋಷ. ನೆಕ್ಸ್ಟ್ ಯಾರಪ್ಪ ಇವಂದ್ರೆ ಇನ್ನೊಬ್ಬ ಒಂದು ಹೊಸ ಪ್ರತಿಭೆ. ಮೋಹನ್ ಅವರೇ ಎಲ್ಲಿದ್ದೀರಾ? ಬಾಬಾ 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 ಆ ವ್ಯಕ್ತಿನೂ ಅಷ್ಟೇ ವೃತ್ತಿಯಲ್ಲಿ IT ಡಿಸೈನರ್ ಆದ್ರೂ ಕೂಡ ಏನೇ ಒಳ್ಳೆ ಪಾತ್ರಸ್ತರ. ಈ ವಿಷಯ ಆಮೇಲೆ ಹೇಳ್ತೀನಿ. ಈಗಲೂ ಜೋಡು ಚೆನ್ನಾಗಿದೆ ಅಂತ ಆಮೇಲೆ ಹೇಳ್ತೀನಿ. ಯಾಕೆ ಅಂತ ಹೇಳಿ, ಯಾಕೆ ಅಂದ್ರೆ ಬಹಳ ಬಹಳ ಉತ್ಸಾಹ, ಎಲ್ಲ ವಿಚಾರದಲ್ಲೂ ಮುಂದೆ. ಆಡ್ಬೇಕಾ, ಡ್ಯಾನ್ಸ್ ಬೇಕಾ, ಕೆಲಸ ಬೇಕಾ, ಸಿಕ್ಕಾಪಟ್ಟೆ ಬಹಳ ಮುಂಚೂಣಿಯಲ್ಲಿರ್ತಾರೆ. ಇಂತಹ ಒಂದು ಅದ್ಭುತವಾದಂತಹ ಪ್ರತಿಭೆ ಈ ದಿನ ನಮ್ಮ ಈ ಒಂದು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಲಾಸ್ಟ್ ಇಯರ್ ಬಂದಂತ ಒಂದು ಹೊರಹೊಮ್ಮಿದಂತ ಹೊಸ ಪ್ರತಿಭೆ ಸಂತೋಷಕ್ಕೆ ಅಂದ ತಕ್ಷಣ ನಾವು ಹುಡುಕ್ತಾ ಇದ್ದೀವಿ, ಯಾರಪ್ಪ ಇವರು ಅದ್ಭುತವಾದ ಗಾಯಕರು ಎಲ್ಲಿಂದ ಬಂದ್ರು ಅಂತ. ಆಮೇಲೆ ಇರುವಂತಹ ಗ್ರೂಪ್ ಇಂದುವಲ್ಲಿ ಹುಡುಕಿದೀವಿ ನಂಬರ್, ಈ ಸರ್ನ ಕಳಿಸ್ಬೇಕು, ಆಡಿಸ್ಬೇಕು ಅಂತ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆ ಎಂಟರ್ಟೈನರ್. ಅವರಿಗೂ ಕೂಡ ಜೋರಾದ ಚಪ್ಪಾಳೆಯಾಗಿ ಅವರು ಆದೀಶ್ವರ್ ಎಲೆಕ್ಟ್ರೋ ವರ್ಡ್ನಲ್ಲಿ ಆಪರೇಷನ್ ಹವ್ಯಾಸ ಗಾಯನವನ್ನ ಅವರು ಕೂಡ ಮಾಡ್ತಾರೆ. ಸೊ ಇಂತಹ 6 ಅದ್ಭುತವಾದ ಪ್ರತಿಭೆಗಳ ಜೊತೆಗೆ ಸಂಗೀತದ ಜೊತೆಗೆ ತಾಳಮೇಳ ಇದ್ದಿದ್ರೆ ಹೇಗೆ, ಇವ್ರು ಏನಾದ್ರು ಸ್ವಲ್ಪ ಮಿಸ್ ಆದ್ರೆ ಎಲ್ಲ ಹೋಯ್ತು. ಇನ್ಸ್ಟ್ರೂಮೆಂಟ್ ನುಡಿಸಿರೋರಂತಹ ಅವರು ಪರಿಚಯವನ್ನು ಮಾಡ್ಕೊಂಡು ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ಪರಿಚಯ ಮಾಡುವಂತಹ ಸಮಯ ಅರುಣ್ ಅವರು ತಬಲಾ. ಸೊ ಬಹಳ ಚೆನ್ನಾಗಿ ತಬಲವನ್ನು ನುಡಿಸುವಂತಹ ಅರುಣ್ ಸರ್ ಅವರಿದ್ದಾರೆ. ಅವರಿಗೆ ವೇದಿಕೆಯಲ್ಲಿ ಸ್ವಾಗತ. ನವೀನ್ ಕೀಬೋರ್ಡ್ ನವೀನ್ ಅವರು, ಇವರು ಕೂಡ ಆತ್ಮೀಯವಾದಂತಹ ಸ್ವಾಗತ. ಜಾಬ್ ಕೀಬೋರ್ಡ್ ಅವರಿಗೆ ಕೂಡ ಅದ್ಭುತವಾದಂತಹ ಸ್ವಾಗತ ಕೊಡ್ತಾ ಇದ್ದೀವಿ. ಸುನೀಲ್ ಡ್ರಮ್ ಭಾಷೆ ತೋರಿಸ್ಬೇಕು. ಮಾಡ್ತಾ ಇದ್ರೆ ನನ್ನ ಕೈ ಕಾಲುಗಳೆಲ್ಲ ಫೋನ್ ಶೇಕ್ ವೈಬ್ರೇಟ್ ಆಗಕ್ಕೆ ಶುರು ಮಾಡಿದ್ರೆ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಸುಸ್ವಾಗತ. ಈಗ ಅದ್ಭುತವಾದಂತಹ ಗಾಯಕರನ್ನ ನಾನು ವೇದಿಕೆ ಮೇಲೆ ಪರಿಚಯಿಸಿದ್ದಾಯ್ತು. ಹಾಗೆಯೇ ನಮ್ಮ ಇನ್ಸ್ಟ್ರೂಮೆಂಟ್ ಎಲ್ಲ ಆರ್ಟಿಸ್ಟ್ಗಳನ್ನ ಪರಿಚಯ ಮಾಡಿದ್ದಾಯ್ತು. ಇನ್ನು ಮುಂದೆ ನಿಮಗೆ ಒಂದು ಹಾಡಿನ ರಸದೌತಣ ನಿಮ್ಮ ಮುಂದೆ ಉಣಬಡಿಸೋದಕ್ಕೆ ನಮ್ಮ ಎಲ್ಲ ಟೀಮ್ನ ಗಾಯಕರು ಹಾಗೂ ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ಗಳು ಕಾಯ್ದಿದ್ದಾರೆ. ವೇದಿಕೆ ನಿಮ್ಮದು, ಮನರಂಜನೆ ನಿಮ್ಮದು. ಬನ್ನಿ ಜೋರಾದ ಚಪ್ಪಾಳೆ.